ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಆಘಾತ ಎದುರಾಗಿದೆ. ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ನ ದರ ಏರಿಕೆ ಮಾಡಲಾಗಿದೆ. ಒಟ್ಟು 10 ದಿನಗಳ ಅಂತರದಲ್ಲಿ ಇದು 3ನೇ ಬಾರಿಗೆ ಈ ರೀತಿಯಾಗಿ ಏರಿಕೆ ಮಾಡ್ತಾ ಇರುವಂಥದ್ದು. ಪೆಟ್ರೋಲ್ ದರ ಲೀಟರ್ಗೆ 87 ಪೈಸೆ ಏರಿಕೆ ಮಾಡಲಾಗಿದೆ. ಡೀಸೆಲ್ ದರ 91 ಪೈಸೆ ಏರಿಕೆ ಮಾಡಲಾಗಿದೆ. ಕೇಂದ್ರದ ವತಿಯಿಂದ ಒಟ್ಟು 10 ದಿನಗಳ ಅಂತರದಲ್ಲಿ 5 ರೂಪಾಯಿ ಹೆಚ್ಚಳವಾಗಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಪೆಟ್ರೋಲ್ ಬಾಂಬ್ ಸಿಡಿದಿದೆ. ಅಮೆರಿಕ ಇರಾನ್ ಯುದ್ಧದಿಂದ ಭಾರತಕ್ಕೆ ಬರೆ ಎಳೆದಂತಾಗಿರುವಂಥದ್ದು. ಮಧ್ಯಪ್ರಾಚ್ಯದ ಯುದ್ಧಗಳ ಎಫೆಕ್ಟ್ ಈಗ ಭಾರತದ ಮೇಲೆ ತಟ್ಟುತ್ತಾ ಇರುವಂಥದ್ದು. ಪದೇ ಪದೇ ಪೆಟ್ರೋಲ್ ಡೀಸೆಲ್ನ ದರ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಇಂಧನದ ದರ ಏರಿಕೆ ಆಗಿರುವಂಥ ಕಾರಣ ಈಗ ಸವಾರರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ವಾಹನ ಸವಾರರಿಗೆ ಆಘಾತ ಎದುರಾಗ್ತಾ ಇರುವಂಥದ್ದು. ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ ಆಗಿರುವ ಕಾರಣ ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಇಂಥದ್ದೊಂದು ಆಘಾತ ಕಾದಿದೆ. ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಒಟ್ಟು 10 ದಿನದಲ್ಲಿ 3ನೇ ಬಾರಿಗೆ ಏರಿಕೆ ಆಗ್ತಾ ಇರುವಂಥದ್ದು. 5 ರೂಪಾಯಿ ಹೆಚ್ಚಳವಾಗಿದೆ ಕೇವಲ 10 ದಿನದ ಅಂತರದಲ್ಲಿ. ಇಲ್ಲಿಯವರೆಗೆ ಪೆಟ್ರೋಲ್ನ ದರ ಲೀಟರ್ಗೆ 87 ಪೈಸೆ ಏರಿಕೆ ಮಾಡಲಾಗಿದ್ರೆ ಡೀಸೆಲ್ ದರ 91 ಪೈಸೆಯನ್ನ ಈಗ ಕೇಂದ್ರ ಹೆಚ್ಚಿಸಿರುವಂಥದ್ದು. ಯುದ್ಧದ ಎಫೆಕ್ಟ್ನಿಂದಾಗಿ ಪೆಟ್ರೋಲ್ ಬಾಂಬ್ ಸಿಡದಂತೆ ಆಗಿದೆ. ಅಮೆರಿಕ ಇರಾನ್ನ ಯುದ್ಧದಿಂದ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಬರೆ ಎಳೆದಂತಾಗಿದೆ. ವಾಹನ ಸವಾರರು ಇದರಿಂದ ಕಂಗಾಲಾಗ್ತಿದ್ದಾರೆ. ಈ ಹಿಂದಿನ ವಾರವಷ್ಟೇ ಈ ಪೆಟ್ರೋಲ್ ದರ ಏರಿಕೆಯಾಗಿರುವ ಕಾರಣ ವಾಹನ ಸವಾರರು ಕಂಗಾಲಾಗಿದ್ರು. ಅಂದು ಕೂಡ 90 ಪೈಸೆಯಷ್ಟು ಏರಿಕೆ ಮಾಡಲಾಗಿತ್ತು. ಮತ್ತೆ ಈಗ ಮತ್ತೊಮ್ಮೆ ಇದೇ ರೀತಿಯಾದಂತಹ ಶಾಕ್ ಅನ್ನ ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ನೀಡಲಾಗ್ತಾ ಇದೆ. ಇದರಿಂದಾಗಿ ಪ್ರತಿ ಬಾರಿ ಏರಿಕೆ ಆಗ್ತಾ ಇರೋದ್ರಿಂದ ಜನರು ಸಮಸ್ಯೆಗೆ ಈಡಾಗ್ತಿದ್ದಾರೆ. ಆದರೂ ಕೂಡ ಯುದ್ಧದ ಎಫೆಕ್ಟ್ ನಿಂದಾಗಿ ಇಂಧನದ ಪೂರೈಕೆ ಸರಿಯಾದ ರೀತಿಯಲ್ಲಿ ಆಗದೇ ಇರುವಂತಹ ಕಾರಣ ದರ ಏರಿಕೆ ಮಾಡೋದು ಅನಿವಾರ್ಯವಾಗಿದೆ ಕೇಂದ್ರಕ್ಕೆ. ಹಾಗಾಗಿ ಇಂಥದ್ದೊಂದು ನಿರ್ಧಾರವನ್ನ ಈಗ ಕೇಂದ್ರ ತೆಗೆದುಕೊಂಡಿರುವಂಥದ್ದು. ಕೇವಲ 10 ದಿನಗಳ ಅಂತರದಲ್ಲಿ ಒಟ್ಟು 5 ರೂಪಾಯಿ ಹೆಚ್ಚಳವಾಗಿರುವಂಥದ್ದು. ಇದರಿಂದಾಗಿ ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಶಾಕ್ ಆದಂತಾಗಿರುವಂಥದ್ದು. ಈ ಒಂದು ಯುದ್ಧ ಯಾವಾಗ ನಿಲ್ಲತ್ತೆ, ಎಲ್ಲದಕ್ಕೂ ಒಂದು ಅಂತ್ಯ ಯಾವಾಗ ಬೀಳತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಪ್ರತಿದಿನ ಇಂಥ ಹೆಚ್ಚು ಏರುಪೇರುಗಳು ಆಗ್ತಾನೆ ಇರುವಂಥದ್ದು. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಸೀದಾ ಈಗ ಭಾರತದ ಮೇಲೆ ಬೀರ್ತಾ ಇರುವಂಥದ್ದು. ಇದಕ್ಕೆ ಭಾರತಕ್ಕೆ ದೊಡ್ಡ ಬರೆ ಬಿದ್ದಂತೆ ಆಗ್ತಾ ಇದೆ. ಅಮೆರಿಕ ಇರಾನ್ನ ಯುದ್ಧ ನಿಲ್ತಾ ಇಲ್ಲ, ಭಾರತಕ್ಕೆ ಆಗ್ತಾ ಇರುವ ನಷ್ಟ ಕೂಡ ನಿಲ್ತಾ ಇಲ್ಲ. ಹಾಗಾಗಿ ಜನರು ಕಂಗಾಲಾಗಿದ್ದಾರೆ. ಪ್ರತಿನಿತ್ಯದ ಬಳಕೆಯ ವಸ್ತುಗಳ ಮೇಲೆ ಕೂಡ ದರ ಹೆಚ್ಚಿಗೆ ಆಗ್ತಾ ಇರುವಂತದ್ರಲ್ಲಿ ಈಗ ಪ್ರತಿಯೊಂದರಲ್ಲೂ ಕೂಡ ಹೆಚ್ಚಿಗೆ ಆಗ್ತಾ ಇರುವ ಕಾರಣ ಜನರು ಕಂಗಾಲಾಗಿದ್ದಾರೆ. ಇದರ ಮಧ್ಯೆ ನೇರ ಪರಿಣಾಮ ಬೀರ್ತಾ ಇರೋದು ಇಂಧನದ ಮೇಲೆ, ಪೆಟ್ರೋಲ್ ಡೀಸೆಲ್ನ ಮೇಲೆ ಪ್ರತಿ ಬಾರಿಯೂ ಕೂಡ ಇದು ಒಂದು ಪರಿಣಾಮ ಬೀರ್ತಾ ಇರುವಂಥದ್ದು. ಯಾಕಂದ್ರೆ ಈ ಒಂದು ಇಂಧನ ಹೊರ ದೇಶಗಳಿಂದ ಬರುವಂತ ಕಾರಣ ಸಮಸ್ಯೆಗಳು ಆಗೋದು ಸಹಜ. ಈ ಒಂದು ಯುದ್ಧದ ಎಫೆಕ್ಟ್ ಈ ರೀತಿಯಾಗಿ ಇಂಧನದ ದರದ ಮೇಲೆ ಪದೇ ಪದೇ ಎಫೆಕ್ಟ್ ಮಾಡ್ತಾ ಇರುವಂತಹ ಕಾರಣ ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಕೇಂದ್ರದ ಈ ಒಂದು ನಿರ್ಧಾರ ದೊಡ್ಡ ಆಘಾತದಂತೆ ಕಾಣಿಸುತ್ತೆ. ಬೆಳಗ್ಗೆ ಹೇಳ್ತಾ ಇದ್ದಂತೆ ಈ ವಿಷಯವನ್ನ ಕೇಳಿದಂತ ಸವಾರರು ನಿಜವಾಗ್ಲೂ ಕಂಗಾಲಾಗೋದು ನಿಜವೇ ಸಹಿತ. ಇನ್ನು 10 ದಿನಗಳ ಅಂತರದಲ್ಲೇ 3 ಬಾರಿ ಏರಿಕೆಯಾಗತ್ತೆ ಅಂತೇಳಿ ಯಾರು ಕೂಡ ಊಹಿಸೋರದಿರಲ್ಲ. ಇವಾಗ ಈ ರೀತಿಯಾದಂಥ ನಿರ್ಧಾರವನ್ನ ಕೇಂದ್ರ ತೆಗೆದುಕೊಂಡು ವಾಹನ ಸವಾರರಿಗೆ ಕೊಟ್ಟಿರುವಂಥ ಶಾಕ್ನಿಂದಾಗಿ ಯಾವ ರೀತಿಯಾಗಿ ಇದಕ್ಕೆ ಸಾರ್ವಜನಿಕರು ಪ್ರತಿಕ್ರಿಯಿಸ್ತಾರೋ ಗೊತ್ತಿಲ್ಲ. ಇದರಿಂದಾಗಿ ಪ್ರತಿನಿತ್ಯದ ಜೀವನ ಕೂಡ ಸಂಕಷ್ಟಕ್ಕೆ ಸಿಲುಕುವಂಥದ್ದು. ಹಾಗಾಗಿ ಕೇಂದ್ರದ ಈ ನಿರ್ಧಾರದ ಬಗ್ಗೆ ಮುಂದಿನ ಕ್ರಮಗಳು, ಮುಂದಿನ ಪ್ರತಿಕ್ರಿಯೆಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.